ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧ್ಯಾನಬೋಧಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ಒಂದು ಸೆಷನ್ನಲ್ಲಿ ಕೆಇಎ ಮೂಲಕ ಕಂಡಕ್ಟ್ ಮಾಡಲಾದಂಥ ಕಡ್ಡಾಯ ಕನ್ನಡ ಪತ್ರಿಕೆ ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ದಿನಾಂಕ 20 ಜುಲೈ 2024ರಂದು ಕಂಡಕ್ಟ್ ಮಾಡಲಾಗಿದ್ದು, ಈ ಒಂದು ಪ್ರಶ್ನೆ ಪತ್ರಿಕೆಯು ಮುಂಬರುವ ನಿಮಗೆ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಈ ಒಂದು ಪರೀಕ್ಷೆಗೆ ಇದು ಬಹು ಅವಶ್ಯಕ. ಫ್ರೆಂಡ್ಸ್, ಈ ಒಂದು ಪರೀಕ್ಷೆಯು ಇದೇ ತಿಂಗಳ ಅಂದರೆ ಈ ಒಂದು ಮುಂಬರುವ ಸೆಪ್ಟೆಂಬರ್ 29/9/2024ರಂದು ನಡೆಯಲಿರುವ ಈ ಒಂದು VAO ಎಕ್ಸಾಮ್ಗೆ ಇದು ಬಹು ಅವಶ್ಯಕ. ಸೇಮ್ ಇದೇ ಪ್ಯಾಟರ್ನಲ್ಲಿ ಎಕ್ಸಾಮ್ ಇರುತ್ತೆ. ಸೊ MCQ ಮಾಡೆಲಲ್ಲಿ ಇರುತ್ತೆ. ಸೊ ಈ ಒಂದು ಪತ್ರಿಕೆ ಕಂಪಲ್ಸರಿ ಈ ವಿಲೇಜ್ ಅಕೌಂಟೆಂಟ್ಗೆ ಯಾರು ಅಪ್ಲೈ ಮಾಡಿದ್ದೀರಲ್ಲ ಆ ಒಂದು ಪ್ರತಿಯೊಬ್ಬರು ಎಲ್ಲ ಈ ಒಂದು ಪತ್ರಿಕೆಯನ್ನು ಬರಲೇಬೇಕು. ಮತ್ತು ಈ ಒಂದು ಪತ್ರಿಕೆಯಲ್ಲಿ ಕೇಳಲಿರುವ ಕ್ವಶನ್ಗಳು ನಿಮಗೆ VAOದಲ್ಲಿ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ ಈ ಒಂದು ಸೆಕ್ಷನಲ್ಲಿ ಕೇಳುವ ಒಂದು ಸಾಧ್ಯತೆ ಇರ್ತದೆ. ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಮುಂಚೆ ಕೆಲವೊಂದು ನಿಯಮಾವಳಿಗಳನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು. ಸೊ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಟೋಟಲ್ 100 ಪ್ರಶ್ನೆಗಳಿದ್ದು, ಓಕೆ. ಸೊ 100 ಪ್ರಶ್ನೆ ಇರ್ತವೆ. ಇದರಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ, ಅರ್ಥ ಆಯ್ತಾ? ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ತುಂಬ ಜನ ಕೇಳ್ತಾಯಿದ್ರು ನೆಗೆಟಿವ್ ಮಾರ್ಕಿಂಗ್ ಅಂತ. ಸೊ ಇಲ್ಲಿ ಕ್ವಶನ್ ಪೇಪರನ್ನು ಬಿಡಿಸೋಣ. ಇಲ್ಲಿ ನೋಡಿ, ನಿಮಗೆ ಬೆಟರು ಈ ಒಂದು VAOದು ಸಿಲೆಬಸ್ ತೋರಿಸ್ತೀನಿ. ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರ್ತವೆ. ಪತ್ರಿಕೆ 1ರಲ್ಲಿ ಆಲ್ GK ಇರ್ತದೆ. GK ಅಂದರೆ ಏನು? ಇತಿಹಾಸ, ಭೂಗೋಳ, ಪಂಚಾಯತ್ ರಾಜ್ಯ, ಗ್ರಾಮೀಣಾಭಿವೃದ್ಧಿ, ಓಕೆನಾ. ಇಟ್ಸ್ ರಿಲೇಟೆಡ್ ಟು ಕರ್ನಾಟಕದ ಒಂದು ಭೂಗೋಳ ಆಗಲಿ, ಅದರ ಒಂದು ಸಂವಿಧಾನದ ಒಂದು ಕೆಲವೊಂದು ಅಂಕಿಅಂಶಗಳು ಮತ್ತು ಕರ್ನಾಟಕದ ಆರ್ಥಿಕತೆ, ಈ ಒಂದು ಮುಂತಾದ ಒಂದು ಪಾಯಿಂಟ್ಸ್ಗಳಿರ್ತಾವೆ. ಸೆಕೆಂಡ್ ಪೇಪರಲ್ಲಿ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಸೊ ಈ ಒಂದು ಸಾಮಾನ್ಯ ಕನ್ನಡದಲ್ಲಿ ಟೋಟಲ್ 35 ಕ್ವಶನ್ಸ್ ಇರ್ತವೆ, ಓಕೆ. ಸೊ ಈ ಒಂದು ಕ್ವಶನ್ಸ್ಗಳು, ಓಕೆನಾ. ಸೊ ಸೇಮ್ ಈ ಒಂದು ಪ್ರಿವಿಯಸ್ ಎಕ್ಸಾಮಲ್ಲಿ ಏನು ಕೇಳಲಾಗಿರ್ತದಲ್ಲ, ಸೇಮ್ ಅದೇ ಪ್ಯಾಟರ್ನಲ್ಲಿ ಇರುತ್ತೆ. ಸಮಾಸ, ಸಂಧಿ, ಜೋಡು ನುಡಿ, ಪಡೆ ನುಡಿ, ಈ ಥರ ಒಂದು ಕ್ವಶನ್ಗಳು ಕೇಳ್ತಾರೆ. ಸೊ ಈ ಒಂದು ಸಾಮಾನ್ಯ ಕನ್ನಡದ ಏನೇನು ಡೀಟೇಲ್ ಅದ ಅದನ್ನು ನೋಡೋಣ. ಸೊ ಇದು ಒಂದು ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಸಿಲೆಬಸ್ ಆಗಿತ್ತು. ಇಲ್ಲಿ ಮೊದಲ ಕ್ವಶನ್ ನೋಡಿ. ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು? ಗುಣಸಂಧಿ ಇಲ್ಲಿ ದೇವೇಂದ್ರ ಅಂತ ಬರುತ್ತೆ. ದೇವ ಪ್ಲಸ್ ಇಂದ್ರ, ದೇವ ಪ್ಲಸ್ ಇಂದ್ರ ದೇವೇಂದ್ರ. ಸೊ ಇದು ಗುಣಸಂಧಿ ಆಗತ್ತೆ. ಇಲ್ಲಿ ಅ ಪ್ಲಸ್ ಇ ಆಗಿ ಇಲ್ಲಿ ಏನಾಗತ್ತೆ? ಎ ಆಗತ್ತೆ. ಸೊ ಈ ಒಂದು ಫಾರ್ಮುಲಾ ಬಂದರೆ ಇದು ಗುಣಸಂಧಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಮಹೇಶ್ ಕೂಡ ಮಹಾ, ಅದಕ್ಕೆ ಈಶ ಮಹೇಶ, ಅಥವಾ ರಮೇಶ, ದೇವೇಂದ್ರ, ಜಿತೇಂದ್ರ, ಓಕೆ. ಈ ಥರ ಇದ್ದರೆ ಗುಣಸಂಧಿಗೆ ಉದಾಹರಣೆ, ಅರ್ಥ ಆಯ್ತಾ? ನೆಕ್ಸ್ಟ್, ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ. ರು ಅನ್ನು ಹೊರತುಪಡಿಸಿದಾಗ ಕನ್ನಡದಲ್ಲಿ ಒಟ್ಟು 49 ವರ್ಣಗಳ ಸಂಖ್ಯೆ. ನೆನಪಿರಲಿ, ರು ಅನ್ನು ಕೂಡಿಸಿದರೆ 50 ಆಗ್ತಾವೆ. ಉದ್ದೀಪಿತ ಪದದ ಅರ್ಥ. ಉದ್ದೀಪಿತ ಅಂದ್ರೇನು? ಪ್ರಚೋದಿತ, ಓಕೆ, ಪ್ರಚೋದಿತ. ಸುಸಂಗತ ಈ ಒಂದು ಪದದ ಅರ್ಥ. ಸುಸಂಗತ ಇದು ಯೋಗ್ಯವಾದ,
ಆಪ್ಷನ್ ನಂಬರ್ 3. ಅಹರ ಈ ಒಂದು ಪದದ ವಿರುದ್ಧ ಪದ ಅಹರ ಅನರ್ಹ. ಇಲ್ಲಿ ಯಾವುದಾಗತ್ತೆ? ಆಪ್ಷನ್ ನಂಬರ್ 3. ನೀವು ಕರೆಕ್ಟಾಗಿ ನೋಡಬೇಕಿದು. ಅನರ್ಹ ಅನರ್ಹ ಈ ಥರ ಮಿಸ್ಟೇಕ್ ಆಗ್ತಾವೆ. ಸೊ ಆಪ್ಷನ್ ನಂಬರ್ 3. ನಾಸ್ತಿಕ ಪದದ ಅರ್ಥ? ನಾಸ್ತಿಕ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು. ದೇವರಲ್ಲಿ ನಂಬಿಕೆ ಇಲ್ಲದವನಿಗೆ ನಾಸ್ತಿಕ ಅಂತಾರೆ. ನೆಕ್ಸ್ಟ್, ಚನ್ನಮಲ್ಲಿಕಾರ್ಜುನ. ಇದು ಇವರ ವಚನಗಳ ಅಂಕಿತನಾಮ. ಅಕ್ಕ ಮಾತಿಬೇವಿ. ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. BM ಶ್ರೀಕಂಠಯ್ಯ ಅಥವಾ BM ಶ್ರೀ. ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ. ಇಲ್ಲಿ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರು 3 ಜನಕ್ಕೆ ಜ್ಞಾನಪೀಠ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇವರಿಗೆ. ಬಟ್ ಈ ಒಂದು ಗೋಪಾಲಕೃಷ್ಣ ಅಡಿಗ ಅವರಿಗೆ ಸಿಕ್ಕಿಲ್ಲ. ಸೊ ಇವರು ಈ ಒಂದು ಗುಂಪಿಗೆ ಸೇರೋದಿಲ್ಲ. ಆಪ್ಷನ್ 4 ಈಸ್ ರೈಟ್. ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ. ಈಗ ನೀವು ನೋಡಬೇಕು, ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ ಅಂದರೆ ಈ ಒಂದು ಸೆಂಟೆನ್ಸ್ ಈ ಥರ ಬರೆದ್ರೆ ಇದಕ್ಕೆ ಒಂದು ಪ್ರಾಪರ್ ಏನಪ್ಪ ಒಂದು ಇದು ಆಗಲ್ಲ, ಏನು ಕ್ರಿಯೇಟ್ ಆಗಲ್ಲ. ಸೊ ಅರ್ಥನೇ ಇರೋದಿಲ್ಲ ಇದಕ್ಕೆ. ಸೊ ಇದಕ್ಕೆ ಈಗ ರ್ಯಾಂಡಮ್ ಆಗಿ ಒಂದು ಹಿಂದೆ ಮುಂದೆ ಮಾಡಿದ್ದಾರೆ ಶಬ್ದಗಳನ್ನು. ನಾವೀಗ ಕರೆಕ್ಟಾಗಿ ಅರೇಂಜ್ ಮಾಡೋಣ. ಸೊ ಇಲ್ಲಿ ಕರೆಕ್ಟಾಗಿ ಅರೇಂಜ್ ಅಂದರೆ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಅಂದರೆ ಆಪ್ಷನ್ ನಂಬರ್ 3 ಆಗುತ್ತೆ. ಅಲ್ಲಿ ಆಪ್ಷನ್ ನಂಬರ್ 3, ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಓಕೆ. ನೆಕ್ಸ್ಟ್, ಅಕರ್ಮಕ ಧಾತುವಿಗೆ ಉದಾಹರಣೆ. ಅಕರ್ಮಕ ಸಕರ್ಮಕ ಅಂತ ಬರ್ತವೆ. ಅಕರ್ಮಕ ಅಂದರೆ ಕರ್ಮದ ಅಪೇಕ್ಷೆ ಇರೋದಿಲ್ಲ ಇದರಲ್ಲಿ. ಅಕರ್ಮಕ ಅಂದರೆ ಕರ್ಮದ ಅಪೇಕ್ಷೆ ಇಲ್ಲ. ಅಂದರೆ ಸಕರ್ಮಕ ಬಂದರೆ ಕರ್ಮದ ಅಪೇಕ್ಷೆಯನ್ನು ಮಾಡ್ತವೆ. ಏನು ಎಂಬುದು, ಇಲ್ಲಿ ಏನು ಅನ್ನೋದು ಬಹುಮುಖ್ಯ. ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಅಕರ್ಮಕ ಸಕರ್ಮಕ ಗ್ಯಾರಂಟಿ ಒಂದು ಕ್ವಶನ್ ಇರ್ತದೆ ನಿಮ್ಗೆ. ಇಲ್ಲಿ ಈ ಅಕರ್ಮಕ ಸಕರ್ಮಕ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಏನು ಎಂಬ ಪದದ ಮೂಲಕ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗಂದರೆ ಸಕರ್ಮಕಗೆ ಅಂದರೆ ಕರ್ಮದ ಅಪೇಕ್ಷೆ ಇರ್ತದೆ. ನೀವು ಈಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡಿ, ನೆಡು, ತಿನ್ನು, ತೊಡು. ಏನನ್ನು ನೆಡುತ್ತೀಯ, ಏನನ್ನು ತಿನ್ನುತ್ತೀಯ, ಏನನ್ನು ತೊಡುತ್ತೀಯ ಅಂದರೆ ಏನನ್ನು ತೊಡುತ್ತೀಯ ಕರ್ಮ, ಏನು ಮಾಡ್ತೀನಿ ಅದಕ್ಕೆ ಏನು ಮಾಡ್ಲಿಕ್ಕೆ ಏನು ಕರ್ಮವನ್ನು ಮಾಡ್ತಿಲ್ಲ ಆ ಒಂದು ಟೈಮಲ್ಲಿ ಏನು ಅನ್ನೋದು ಅಲ್ಲಿ ಫಾಲೋ ಆಗ್ತದೆ. ಬಟ್ ಇವು ಸಕರ್ಮಕ ಆಗ್ತವೆ 3. ಬಟ್ ಇಲ್ಲಿ ಮಲಗು ಇದ್ದಲ್ಲಿ ಏನನ್ನು ಮಲಗುತ್ತೀಯ, ಏನನ್ನು ಮಲಗು ಇದು ಕರೆಕ್ಟ್ ಆಗಲ್ಲ. ಅಲ್ಲಿ ಏನು ಅಂತ ಹಚ್ಚಲಿಕ್ಕೆ ಬರೋದಿಲ್ಲ. ಸೊ ಇದು ಅಕರ್ಮಕ. ಓಕೆ. ಏನು ಅನ್ನೋದು ಸಕರ್ಮಕದಲ್ಲಿ ಫಾಲೋ ಆಗ್ತದೆ, ನೆನಪಿರಲಿ. ನೆಕ್ಸ್ಟ್ ಇದು ನೋಡಿ, ಇದು ಕರೆಕ್ಟ್ ಅಂದರೆ ಇದರ ಮೇಲೆ ಇದು ಆಗಿದೆ, ಮೇ ಬಿ ಇದು ಊರಿಗೆ ಅಂತ ಇದೆ. ಓಕೆ. ಸೊ ಈ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು? ಹೀಗೆ, ಊರಿಗೆ, ಊರು ಪ್ಲಸ್ ಹೀಗೆ, ಊರಿಗೆ. ಆಪ್ಷನ್ ನಂಬರ್
3 ಆಗುತ್ತೆ. ಸಾರಿ, ಊರಿಗೆಲ್ಲ ಸಾರಿ, ಇದು ಸ್ವಲ್ಪ ಹಿಡನ್ ಆಗಿದೆ. ಇಲ್ಲಿ ಊಟ ಅಂತ ಬರುತ್ತೆ. ಇಲ್ಲಿ ಊಟ ಎಂಬ ಪದದಲ್ಲೇ ಈ ಒಂದು ಶಬ್ದದಲ್ಲಿ ಚತುರ್ಥಿ ವಿಭಕ್ತಿಗೆ ಇಲ್ಲಿ ಸೇರುವ ಪ್ರತ್ಯಯ. ಸೊ ಇವೆಲ್ಲ ಚತುರ್ಥಿಗೆ ಬರ್ತಾವೆ. ಓಕೆ. ಸೊ ಬಟ್ ಊಟಕ್ಕೆ ಅಂದರೆ ಈ ಊಟ ಅನ್ನೋದಕ್ಕೆ ಯಾವ ಒಂದು ಪ್ರತ್ಯಯ ಸೇರಿಸಿದರೆ ಅದು ಚತುರ್ಥಿ ವಿಭಕ್ತಿಯಲ್ಲಿ ಬರುವಂಥ ಶಬ್ದ ಆಗ್ತದೆ. ಇದಕ್ಕೆ ಊಟಿಕೆ ಅಂತ ಊಟಕ್ಕೆ ಬರಲ್ಲ, ಊಟಗೆ ಬರಲ್ಲ, ಊಟಗೆ ಬರಲ್ಲ, ಊಟಕ್ಕೆ, ಊಟಕ್ಕೆ ಕೆ. ಆಪ್ಷನ್ ನಂಬರ್ 2 ಕೇನ ಜೋಡಿಸಿದ್ರೆ ಕೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು. ಬರೆಯುತ್ತಾನೆ, ಬರೆಯುತ್ತಾನೆ ಅಂದರೆ ಇಲ್ಲಿ ಯಾವ ಪದ ಬರ್ತದ? ಬರೆ ಅಂದರೆ ಇದು ಧಾತು. ಧಾತು ಅಂದರೆ ಇದು ಜಸ್ಟ್ ಇದೇನಪ್ಪ, ಒಂದು ಇದಕ್ಕೆ ಯಾವುದೂ ಪ್ರತ್ಯಯಗಳು ಇರೋದಿಲ್ಲ. ಈ ಪ್ರತ್ಯಯಾಂತಗಳು ಸೇರಿದಾಗ ಮಾತ್ರ, ಈ ಧಾತುವಿಗೆ ಪ್ರತ್ಯಯಗಳು ಸೇರಿದಾಗ ಮಾತ್ರ ಅದು ಪದ ಅನಿಸ್ಕೋತದ. ಓಕೆ. ಪದ ಧಾತು ಅಂದರೆ ಇದು ಬರೆ. ಅ ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿನ ಕಾರಕಾರ್ಥಗಳನ್ನು ಹೊಂದಿಸಿರಿ. ಓಕೆ, ಅಂದರೆ ಇಲ್ಲಿ ಹೊಂದಿಸಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಥಮವು ಅಂದರೆ ಇದಕ್ಕೆ ಏನು ಬರ್ತದೆ? ಕರ್ತೃರ್ಥ. ಓಕೆ. ಆಮೇಲೆ ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ, ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ, ಹೀಗೆ. ಅಂದರೆ ಪ್ರಥಮ ಇವು ಹೆಂಗೆ ವಿಭಕ್ತಿ ಬರ್ತಾವಲ್ಲ ಹಂಗೆ ಇವು ಕಾರಕಾರ್ಥಗಳು ಬರ್ತವೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 4. ಅವನು ಚೆನ್ನಾಗಿ ಬರೆದನು. ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಬರೆದನು. ಕಾಲಸೂಚಕ ಅಂದ್ರೇನು? ಕ್ರಿಯಾಪದದಲ್ಲಿ ಬರ್ತದೆ. ಬರೆದನು, 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 ಅಂದ್ರೇನು? ಭೂತಕಾಲ ಬರ್ತದೆ. ಓಕೆ. ಸೊ ಅಂದರೆ ಇದು ಏನೋ ಬರೆದವ ಅನ್ನೋದು ಬರ್ತದೆ. ಓಕೆ. ಆಪ್ಷನ್ ನಂಬರ್ 1. ಆಧಾರ ಪದದ ವಿರುದ್ಧ ಪದ. ಆಧಾರ ನಿರಾಧಾರ. ಕುಟಾರ ಪದದ ತದ್ಭವ ರೂಪ. ಕುಟಾರ ಕೊಡಲಿ, ತತ್ಸಮ ತದ್ಭವ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಈಗ ಒಂದು ಸಮಾನಾರ್ಥಕ ಪದ ಇರ್ತದೆ. ಓಕೆ. ಇಲ್ಲಿ ಈಗ ಫಾರ್ ಎಕ್ಸಾಂಪಲು ಸಮರ, ಅಥವಾ ಇದು ಸಮರ ಯುದ್ಧ. ಈ ಕೌನ್ಸ್ನಾಗ ಏನು ಬರ್ತಾರೆ ಅಂದರೆ ಇತರ ಅರ್ಥ ಇದಂದಂಗೆ. ಓಕೆ. ಸೊ ಈ ಕೌನ್ಸ್ಗಳಿಗೆ ಏನಂತಾರೆ? ಆವರಣ ಚಿಹ್ನೆ. ಹೌದಲ್ಲ? ಆವರಣ ಚಿಹ್ನೆ ಈ ಥರ ಬರ್ತೀರಿ. ಈಗ ಏನೇ ಒಂದು ಬರೆದ್ರು ಆ ಒಂದು ಕೌನ್ಸಲ್ಲಿ ಬರೆದ್ರೆ, ಈಗ ಫಾರ್ ಎಕ್ಸಾಂಪಲು ಮಿತ್ರ. ಓಕೆ. ಈಗ ಮಿತ್ರ ಅಂತ ಇರುತ್ತೆ. ಅದೇ ಈಗ ಗೆಳೆತನ ಅಥವಾ ಗೆಳೆಯ, ಈ ಥರ ಹಿಂಗೆ ಕೌನ್ಸಲ್ಲಿ ಬರೆದ್ರೆ ಈ ಥರ ಅರ್ಥ ಇದೆ ಅಂತ ತಿಳಿತದೆ. ಓಕೆ. ಇದು ಆವರಣ ಅಥವಾ ಬ್ರೆಕೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ವಿಶ್ವಾಸ ಎಂಬ ಪದದ ಗ್ರಾಂಥಿಕ ರೂಪ. ವಿಶ್ವಾಸ ಅನ್ನೋದು ವಿಶ್ವಾಸ. ಇದು ಗ್ರಾಮೀಣ ಭಾಷೆಯಲ್ಲಿ ಒಂದು ಗ್ರಾಂಥಿಕ ರೂಪವಾಗಿ ಏನಪ್ಪ ರೂಪುಗೊಂಡಿದೆ. ವಿಶ್ವಾಸ ಇದ್ದುದು ವಿಶ್ವಾಸ. ಗಾದೆ ಮಾತನ್ನು ಪೂರ್ಣಗೊಳಿಸಿ.
ಇದಂತೂ ಎಲ್ಲರಿಗೂ ಗೊತ್ತು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ನೆಕ್ಸ್ಟ್, ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಏನು? ಅಕ್ಕಿ ಮೇಲಿನ ಆಸೆ, ಆದರೆ ನೆಂಟರ ಮೇಲೆ ಪ್ರೀತಿ. ಈಗ ನೆಂಟರು ಬಂದಾಗ ಪ್ರೀತಿ ಅಂತರೂ ತೋರಿಸ್ತೀರಿ, ಬಟ್ ಅಕ್ಕಿ ಮೇಲೆ ಆಸೆ ಇದೆ ನಿಮಗೆ ಅಂದರೆ ಅವರಿಗೆ ಪ್ರೀತಿನೂ ತೋರಿಸೋದು, ಬಟ್ ನಿಮ್ಮದು ಬಜೆಟ್ ಅಂದರೆ ನಿಮ್ಮದು ಒಂದು ಏನು ಖರ್ಚು ವೆಚ್ಚ ಆಗಬಾರ್ದು. ಅಂದರೆ ಒಂದು ಜಿಪುಣತನ ಅಂತಾರೆ ಅದಕ್ಕೆ, ಜಿಪುಣತನ. ಕರ್ಚಿಪ್ ಈ ಪದದ ಕನ್ನಡ ರೂಪ. ಕರ್ಚಿಪ್ ಅಂದರೆ ಏನು? ಕರ್ಚಿಪ್ ಅಂತ ಎಲ್ಲರಿಗೂ ಗೊತ್ತು, ಬಟ್ ಕರ್ಚಿಪ್ಗೆ ಏನಂತಾರೆ? ಕರವಸ್ತ್ರ. ಕರ್ಚಿಪ್ ಇದು ಕನ್ನಡ ರೂಪ ಅಲ್ಲ, ಇದು ಕನ್ನಡ ಅಲ್ಲ, ಇದು ಅನ್ಯ ದೇಶ ಭಾಷೆ. ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ. ವಿಶ್ವವಿದ್ಯಾಲಯ. ಅವನು ನಾಳೆ ಬೆಂಗಳೂರಿಗೆ ಹೋಗುವನು. ಇಲ್ಲಿ ಅಡಿಗೆರೆ ಎಳೆದ ಸರ್ವನಾಮ ಪದವನ್ನು ಗುರುತಿಸಿ. ಅವನು ಅನ್ನೋದು ಏನಿಲ್ಲ. ಅವನು ಅಂದರೆ ಇದು ಪ್ರಥಮ ಪುರುಷ ಬರ್ತದೆ. ಪ್ರಥಮ ಪುರುಷ, ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷ ಹೀಗೆ ಬರ್ತವೆ. ಅವನು, ಅವಳು ಇದೆಲ್ಲ ಇವು ಪ್ರಥಮ ಪುರುಷ. ಅರ್ಥ ಆಯ್ತಾ? ಉತ್ತಮ ಪುರುಷ ಅಂದರೆ ಏನು? ಉತ್ತಮ ಪುರುಷ ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ. ಉತ್ತಮ ಪುರುಷ ಅಂದರೆ ಏನು, ಮಧ್ಯಮ ಪುರುಷ ಅಂದರೆ ಏನು? ಇದು ಪ್ರಥಮ ಪುರುಷ ಅಂದರೆ ಏನು? ಅವನು, ಅವಳು ಇವೆಲ್ಲ ಪ್ರಥಮ ಪುರುಷ ಬರ್ತವೆ. ಉತ್ತಮ ಪುರುಷ ಅಂದರೆ ನಾನು, ನಾವು, ಉತ್ತಮ ನಾನು, ಉತ್ತಮ. ಓಕೆ. ಆತ್ಮಾರ್ಥಕ ಅಂದರೆ ತಾನು, ತಾವು. ಓಕೆನಾ? ಅಂಗಳ ಪದದ ತತ್ಸಮ ರೂಪ. ಅಂಗಳದು ಅಂಕಣ ಆಗತ್ತ. ನೆಕ್ಸ್ಟ್, ಹೊಳೆಯಲ್ಲಿ ಹುಣಸೆಯನ್ನು ತೊಳೆ. ಈ ಒಂದು ಪದಕ್ಕೆ ಸಮಾನಾರ್ಥಕ ರೂಪ ಏನು? ಇದಕ್ಕೆ ಅರ್ಥ ಏನು? ವ್ಯರ್ಥ. ಈಗ ಹೊಳೆಯಲ್ಲಿ, ಒಂದು ನದಿಯಲ್ಲಿ ನೀವು ಎಷ್ಟೇ ಒಂದು ಹುಣಸೆಯನ್ನು ತೊಳೆದ್ರೂ ಅದಕ್ಕೇನು ಹುಳಿ, ಅಲ್ಲಿ ಹುಣಸೆ ಅನ್ನೋದೇ ಒಂದು ರುಚಿ ಏನು ಅದಕ್ಕೆ ಹೋಗಿ ಕೂಡೋದಿಲ್ಲ, ವೇಸ್ಟೇ. ಹಾಗೆ ಯಾರಿಗೆ ಎಷ್ಟೇ ಒಂದು ಉಪಕಾರವನ್ನು ಏನಪ್ಪ ಇಟ್ಕೊಳ್ಳೋರ್ದವರು, ಅಥವಾ ಉಪಕಾರವನ್ನು ಅದನ್ನು ಏನಪ್ಪ ಅಕ್ಸೆಪ್ಟು ಅಥವಾ ಉಪಕಾರವನ್ನು ನೆನಪಿಟ್ಕೊಳ್ಳೋದವ್ರಿಗೆ ಎಷ್ಟು ಉಪಕಾರ ಮಾಡಿದ್ರು ಅಷ್ಟೇ, ಅಂದರೆ ವೇಸ್ಟೇ ಅಂತ ಹಂಗ. ಓಕೆನಾ? ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೊಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ. ಆದಿಪುರಾಣ. ಕಾವ್ಯ ಅಂದರೆ ನೆನಪಿರಲಿ. ಮತ್ತೇನು ಮಾಡ್ತಾರೆ? ಕವಿರಾಜ ಮಾರ್ಗ ಅಂತ ಇದು ಕೃತಿ ಆಗತ್ತೆ. ಓಕೆ. ಸೊ ಇದು ಮೊದಲ ಇದು ಶಬ್ದಮಣಿ ದರ್ಪಣ ಇದೇನು? ವ್ಯಾಕರಣ ಗ್ರಂಥ. ಅರ್ಥನಾ? ವ್ಯಾಕರಣ. ಕಾವ್ಯ ಅಂದರೆ ಆದಿಪುರಾಣ. ಪಂಪನ ಆದಿಪುರಾಣ. ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ. ಅಕರ್ಮಕ ನೋಡಿ, ಈಗ ಮಾಡಿ. ಏನನ್ನು ಮಾಡು ಬರುತ್ತಾ? ಏನನ್ನು ಕೂಡು, ಏನನ್ನು ತೊಡು, ಏನನ್ನು ಓಡು. ಏನು ಓಡ್ತಿ? ಬರಲ್ಲ. ಸೊ ಇದು ಅಕರ್ಮಕ. ಇವೆಲ್ಲ ಮೂರು ಸಕರ್ಮಕ. ನೆಕ್ಸ್ಟ್, ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ. ಸೊಗಸಾಗಿ ಇದು ಸಾಮಾನ್ಯ ಅವ್ಯಯ. ಇಲ್ಲಿರುವ ಅನ್ವರ್ಥಕ ಪದ ಯಾವುದು? ಇಲ್ಲಿ ಸೀತೆ, ನದಿ, ಅವನು ಇವೆಲ್ಲ ಇಟ್ಟ ಹೆಸರುಗಳಾಗ್ತವೆ. ಇಲ್ಲಿ ಅನ್ವರ್ಥಕ ಅಂದರೆ ಅವರು ಮಾಡುವ ವೃತ್ತಿಯ ಮೇಲೆ, ಅವರ ಒಂದು ವೃತ್ತಿಯ ಮೇಲೆ ಆ ಒಂದು ಪದವನ್ನು, ಆ ಒಂದು
ಹೆಸರನ್ನು ಅಥವಾ ಪದವನ್ನು ಅಲ್ಲಿ ಇಡಲಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಶಿಕ್ಷಣವನ್ನು ನೀಡುವನ ಶಿಕ್ಷಕ, ರೋಗಿಯ ರೋಗವನ್ನು ಕಡಿಮೆ ಮಾಡುವವನು ಯಾರು? ವೈದ್ಯ. ಮತ್ತು ಈ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟುವವನು ತಾಂತ್ರಿಕ ಅಥವಾ ತಂತ್ರಜ್ಞ. ಸೊ ಹೀಗೆ ಈಗ ಎಲ್ಲವನ್ನು ಬಲ್ಲವ ಪಂಡಿತ. ಹಾಗೆ ವಿಜ್ಞಾನಿ, ವಿಜ್ಞಾನವನ್ನು ಅರ್ಥವ ಕಂಡುಹಿಡಿದವ, ಅದು ಅವನಿಗೆ ವಿಜ್ಞಾನಿ. ಅವರ ಒಂದು ವೃತ್ತಿಯ ಮೇಲೆ ಏನು ಮಾಡ್ತಾರಲ್ಲ ಅದು ಅನ್ವರ್ತಕ ನಾಮ ಆಗ್ತದೆ. ಆಪ್ಷನ್ ನಂಬರ್ 2. ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಈಗಾಗಲೇ ಹೇಳಿದ್ದೀನಿ. ಆತ್ಮಾರ್ಥಕ ಅಂದರೆ ತಾನು, ತಾವು, ಹೀಗೆ ಒಂದು ಸ್ವಲ್ಪ ಉಚ್ಚ ಸ್ಥಾನ. ತಾನು, ತಾವು. ಸಪ್ತಮಿ ವಿಭಕ್ತಿ ಕಾರಕಾರ್ಥ. ಇದು ವಿಭಕ್ತಿ ಪ್ರತ್ಯಯ, ಇದು ವಿಭಕ್ತಿ. ಇದು ಕಾರಕಾರ್ಥ ಕೇಳಿದ್ದಾರೆ. ಈಗ ಪ್ರಥಮವಾಗಿ ಕರ್ತೃ, ಕರ್ಮ, ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ. ಹೌದಾ? ಸೊ ಇಲ್ಲಿ ಸಪ್ತಮಿಗೆ ಏನು ಬರ್ತದೆ? ಅಧಿಕರಣ. ಅಧಿಕರಣ. ಇದು ಸಂಬಂಧ ಅಂದರೆ ಇದು ಷಷ್ಠಿ. ಷಷ್ಠಿ. ಓಕೆ. ಪೂರ್ವಪದ ಸಂಖ್ಯಾವಾಚಕ. ಪೂರ್ವಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದ ಇದು ಸಂಖ್ಯಾವಾಚಕ. ಸಂಖ್ಯಾವಾಚಕ ಇದು ನಾಮಪದ. ಈಕ್ವಲ್ ಟು ಕೂಡಿ ಆಗುವ ಸಮಾಸವೇ ಇದಾಗಿದೆ. ಈಗ ಸಂಖ್ಯಾವಾಚಕ ಅಂದ ಕೂಡಲೇ ನಿಮಗೆ ನೆನಪಿಗೆ ಬರಬೇಕು ಯಾವುದು? ದ್ವಿಗು ಸಮಾಸ. ದ್ವಿಗು ಸಮಾಸ ಬಿಟ್ಟರೆ ಯಾವುದರಲ್ಲೂ ಕೂಡ ಸಂಖ್ಯೆಯ ಒಂದು ಏನಪ್ಪ ವಿಶ್ಲೇಷಣೆ ಕಂಡು ಬರೋದಿಲ್ಲ. ಸೊ ಇಲ್ಲಿ ದ್ವಿಗು ಆಗುತ್ತೆ. ಹೌದಾ? ಈಗ ಫಾರ್ ಎಕ್ಸಾಂಪಲು, ಈಗ ತ್ರಿನೇತ್ರ. ತ್ರಿನೇತ್ರ ಅಥವಾ ತ್ರಿನೇತ್ರ ಆಯಿತಾ? ತ್ರಿನೇತ್ರ ಒಂದು ಇದೊಂದು ಉದಾಹರಣೆ ಆಗ್ತದೆ. ಮತ್ತು ಇದನ್ನು ಬಿಟ್ಟರೆ ಇನ್ನಷ್ಟು ಮತ್ತೇನಪ್ಪ? ಮುಕ್ಕಣ್ಣ ಅಥವಾ ಪಂಚಪಾಂಡವರು, ಈ ಥರ ಒಂದು ಏನು ಬರ್ತಾವೆ ಇಲ್ಲಿ ಸಂಖ್ಯೆ ಬರಬೇಕು ಇಲ್ಲಿ. ಆಮೇಲೆ ನಾಮಪದ ಬರಬೇಕಿಲ್ಲಿ. ಓಕೆ. ಸಂಖ್ಯೆ ಬಂದರೆ ಆಯಿತು, ಅದು ದ್ವಿಗು ಸಮಾಸ ಆಗ್ತದೆ. ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು? ಹೆಜ್ಜೇನು ಅಂದರೆ ಹಿರಿದು ಪ್ಲಸ್ ಜೇನು, ಹೆಜ್ಜೇನು ಕರ್ಮಧಾರೆಯ ಸಮಾಸ. ಹಿರಿದು ಪ್ಲಸ್ ಜೇನು, ಹೆಜ್ಜೇನು. ಅಂದರೆ ಜೇನು ಹೆಂಗೈತಿ? ಹಿರಿದು ಅಥವಾ ಹಿರಿದಾದ ಜೇನು. ಓಕೆ. ಕರ್ಮಧಾರೆ ಅಂದರೆ ಕರ್ಮವನ್ನು ಅಪೇಕ್ಷಿಸುವುದು. ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸನ್ಮಾನ ನೋಡಿ, ಸನ್ಮಾನ ಈ ಥರ ಇದು ಬರ್ತಾಯಿದೆ. ಓಕೆನಾ? ಕ ಕ ಗ ಗ ಞ ಞ ಸನ್ಮಾನ ಇವೆಲ್ಲ ಅನುನಾಸಿಕಗಳು ಬರ್ತಾವೆ ಇಲ್ಲಿ. ಮ ಅಂತ ಬರುತ್ತೆ ಕರೆ ನಿಮ್ಗೆ ಅಲ್ಲಿ ಏನು ಒಂದು ಏನಾಗುತ್ತಾ ಅಲ್ಲಿ ಪ್ರೊನೌನ್ಸಿಯೇಷನ್ ಏನಾಗುತ್ತಾ? ಇವು ಅನುನಾಸಿಕಗಳ ಒಂದು ಅಕ್ಷರಗಳು ಕಂಡು ಬರ್ತವೆ. ಅನುನಾಸಿಕ ಸಂಧಿ. ಓಕೆ. ಸರಿಯಾದ ತತ್ಸಮ ತದ್ಭವ ಗುರುತಿಸಿ. ಶರ್ಕರ, ಸಕ್ಕರೆ. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ. ಕನ್ನಡ ಪದ ಮನೆ, ನೇಸರ, ನೀರು ಇವೆಲ್ಲ ಕನ್ನಡ. ಕುಮಾರ ಇದು ಸಂಸ್ಕೃತ ಪದ. ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು? ಅತ್ಯಾದರ. ಅತ್ಯಾದರ ಅತಿ ಪ್ಲಸ್ ಆದರ, ಅತ್ಯಾದರ. ಓಕೆ. ಈ ಥರ ಬತ್ತ ತಿಳ್ಕೊಂಡು ಎನ ಸಂಧಿ ಅಂತ ತಿಳ್ಕೊಂಡು ಬಿಡೋದು. ಓಕೆ. ಅತ್ಯಾದರ. ಗುರು ಕೊನೆಯಲ್ಲಿ ಬರಲು
ಈ ಘನವಾಗುತ್ತದೆ. ಲಘು ಗುರು, ಲಘು ಗುರು, ಲಘು ಗುರು, ಗುರು ಅಂತ ಈ ಥರ ಇಂಡಿಕೇಟ್ ಮಾಡ್ತೀವಿ. ಇದು ಲಘು. ಇವು ಛಂದಸ್ಸಿನಲ್ಲಿ ಬರ್ತಾವೆ. ಓಕೆನಾ? ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಎರಡುಗಳಾಗ್ತವೆ. ಮಗನೂ ಆಗ್ತದೆ, ಸಗನೂ ಆಗ್ತದೆ. ಓಕೆನಾ? ಸೊ ಇಲ್ಲಿ 1 or 2 ಎರಡೂ ಕರೆಕ್ಟ್ ಆಗ್ತವೆ. ಆ್ಯಕ್ಚುಲಿ ಇಲ್ಲಿ 1 and 2 ಯಾರು ಟಿಕ್ ಮಾಡಿರ್ತೀರಿ ಅದು ಕರೆಕ್ಟ್ ಆಗುತ್ತೆ. ಮಗನ, ಸಗನ. ಭ್ರಾತೃ ಈ ಒಂದು ಪದದ ಸಮಾನಾರ್ಥಕ ಪದ. ಸಹೋದರ, ಅಣ್ಣ ತಮ್ಮ, ಒಡ ಹುಟ್ಟಿದವರು. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಏನಪ್ಪ ಆತ್ಮಕಥೆ. ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸು ಇದಾಗಿದೆ. ಒಗ್ಗಟ್ಟು ನೋಡಿ, ಒಗ್ಗಟ್ಟು, ಒಗ್ಗಟ್ಟು ಅಂದರೆ ಒಂದೇ ಕೂಟ. ಅಂದರೆ ಇಲ್ಲಿ ಸಂಖ್ಯಾವಾಚಕ ಬರ್ತದೆ ಇಲ್ಲಿ. ಸೊ ಇದು ದ್ವಿಗು ಸಮಾಸ ಆಗ್ತದೆ. ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಸಪ್ತಮಿ ಅಲ್ಲಿ ಅಂತ ಬರ್ತದೆ. ಸಪ್ತಮಿ ಅಲ್ಲಿ. ಬಟ್ ಇದು ಹೊಸಗನ್ನಡದಲ್ಲಿ ಬರ್ತದೆ. ಬಟ್ ಹಳೆಗನ್ನಡದಲ್ಲಿ ಓಳ್, ಮನೆ ಓಳ್, ಗುಹೆ ಓಳ್, ಏಳು ಏಳು ಓಳ್, ಓಳ ಏಳು. ಆಪ್ಷನ್ ನಂಬರ್ 3 ಆಗುತ್ತೆ. ಓಬಿರಾಯನ ಕಾಲ ಈ ನುಡಿಗಟ್ಟಿನ ಅರ್ಥ. ಓಬಿರಾಯನ ಕಾಲ ಅಂದ್ರೇನು? ಪ್ರಾಚೀನ ಕಾಲ. ಕಟ್ಟಳೆ ಈ ಪದದ ಅರ್ಥ. ಕಟ್ಟಳೆ ಈ ಪದದ ಅರ್ಥ ನಿಯಮ, ರೂಲ್ಸು, ರೆಗ್ಯುಲೇಷನ್ಸು. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಈಗ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ? ಮಾಡು ಇಲ್ಲವೇ ಮಡಿ ಅಂತ ಹೇಳ್ತಾರೆ. ಹೇಳಿದಾರಲ್ವ, ಮಾಡು ಇಲ್ಲವೇ ಮಡಿ. ಇದನ್ನು ಹೇಗೆ ಬರ್ತೀರಿ? ಮಾಡು ಇಲ್ಲವೇ ಮಡಿ, ಈ ಥರ ಡಬಲ್ ಇನ್ವರ್ಟೆಡ್ ಕಾಮ ಹಿಂಗೆ ಬರ್ತೀರಿ. ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೇಳಿಕೆಯನ್ನು ಹೇಳಿದರು. ಯಾವುದು? ಮಾಡು ಇಲ್ಲವೇ ಮಡಿ, ಈ ಥರ ಡಬಲ್ ಇನ್ವರ್ಟೆಡ್. ಅದಕ್ಕೇನಂತಾರೆ ಕನ್ನಡದಲ್ಲಿ? ಉದ್ಧರಣ ಚಿಹ್ನೆ. ಇವಕ್ಕೆ ಉದ್ಧರಣ ಚಿಹ್ನೆ ಅಂತಾರೆ. ನೆಕ್ಸ್ಟ್, ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ. ಫ್ರೆಂಡ್ಸ್, ಇಲ್ಲಿ ಇವು ಬ್ಯಾನಿ, ವಿಶ್ವಾಸ, ಈ ಥರ ಒಂದು ಶಬ್ದಗಳು ಏನು ಬರ್ತಾವಲ್ಲ, ಸೊ ಇವು ಶಬ್ದಗಳು ಹೆಚ್ಚಾಗಿ ಗ್ರಾಮೀಣ ರೂಪದಲ್ಲಿ ಕಂಡು ಬರ್ತಾವೆ. ಅಂದರೆ ಗ್ರಾಮೀಣ ವಿಭಾಗದಲ್ಲಿ. ಅಂದರೆ ಈಗ ಒಂದು ಹಳ್ಳಿಯಲ್ಲಿ ಯಾರು ವಾಸವಾಗಿರ್ತಾರಲ್ಲ ಅವರು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾಕೆಂದರೆ ಆ ಒಂದು ಶುದ್ಧ ಕನ್ನಡ ಅನ್ನೋದಕ್ಕಿಂತ ಅವ್ರದ್ದು ಒಂದು ಗ್ರಾಮ್ಯ ಭಾಷೆ ಸ್ವಲ್ಪ ಡಿಫ್ರೆಂಟ್ ಇರ್ತದೆ. ಅವರು ಇದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲ ಅವನಿಗೆ ಬ್ಯಾನಿ ಬಂದಿದೆ. ಬ್ಯಾನಿ ಅಂದರೆ ಏನು? ಬೇನೆ. ಶುದ್ಧ ರೂಪ ಬೇನೆ, ಬಟ್ ಅದನ್ನು ಏನು ಮಾಡ್ತಾರೆ? ಗ್ರಾಂಥಿಕ ರೂಪಕ್ಕೆ ಬ್ಯಾನಿ, ಈ ಥರ. ನೆಕ್ಸ್ಟ್, ಆಹಾ ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ ಎನ್ನುವುದು. ಆಹಾ ಅಂದ್ರೇನು? ಭಾವನೆಯನ್ನು ಸೂಚಿಸುವುದು, ಭಾವಸೂಚಕ ವಾಕ್ಯ. ದೇಶ ಶಬ್ದಗಳು ಎಂದರೆ, ದೇಶ ಅಂದರೆ ಅಚ್ಚಗನ್ನಡದವು. ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಕೆಂದಾವರೆ, ಇದು ಕರೆಕ್ಟ್. ನೆಕ್ಸ್ಟ್ ನೋಡಿ, ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಯಾವುದು ಬರ್ತದ? ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯದಲ್ಲಿ ಸುಮಾರು ಸಾಮಾನ್ಯ ಅವ್ಯಯ ಬರ್ತಾವ. ಸೊ ಇಲ್ಲಿ ಸಾಮಾನ್ಯ ಅವ್ಯಯ ಕರೆಕ್ಟ್ ಆನ್ಸರ್ ಚೆನ್ನಾಗಿ. ಇವೆಲ್ಲ ಏನು? ಆಹಾ, ಇವೆಲ್ಲ ಏನಪ್ಪ? ಇದು ಆಹಾ ಏನು ಬರ್ತದ? ಭಾವಸೂಚಕ ಅವ್ಯಯ ಅಂತ. ಇವು ಆಜ್ಞಾರ್ಥಕ. ಪಟ ಅಂದರೆ
ಏನಪ್ಪ ಇವು ಅನುಕರಣ ಅವ್ಯಯ ಈ ಥರ ಬರ್ತಾವೆ. ಮರಳಿ ಮಣ್ಣಿಗೆ ಇದು ಇವರ ಕೃತಿ, ಶಿವರಾಮ್ ಕಾರಂತ್. ಸುಪರ್ದಿ ಈ ಪದದ ಅರ್ಥ ವಶ. ಕೆಳಗಿನ ಅನ್ಯದೇಶ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಮೇಜು, ಸಾಬೂನು, ಪಾದ್ರಿ ಇವೆಲ್ಲ ಪೋರ್ಚುಗೀಸ್ ಪದಗಳು. ಅರ್ಜಿ ಇದು ಪೋರ್ಚುಗೀಸ್ ಪದವಲ್ಲ. ಆಪ್ಷನ್ ನಂಬರ್ 2. ಇದು ಅರ್ಜಿ ಅನ್ನೋದು ಯಾವ ಭಾಷೆಯ ಪದ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ದೇವರು ಪ್ಲಸ್ ಇಂದ, ದೇವರಿಂದ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ? ಇವು ಬ್ರಾಹ್ಮಿ ಮತ್ತು ಖರೋಷ್ಠಿ, ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿವೆ. ಸಂಧಿ ಎಂದರೆ ಏನು? ಸಂಧಿ ಅಂದರೆ ಎರಡೂ ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು. ಅರ್ಥ ಆಯ್ತಾ? ಈಗಾಗಲೇ ಒಂದು ನೋಡಿದ್ವಿ ದೇವೇಂದ್ರ ಅಂತ. ಓಕೆ, ಈ ದೇವೇಂದ್ರ ಏನಾಗ್ತದ? ದೇವ ಪ್ಲಸ್ ಇಂದ್ರ. ಇಲ್ಲಿ ಅ ಪ್ಲಸ್ ಇ ಕೂಡಿ ಏನಾಗ್ತದ? ಇಲ್ಲಿ ನೋಡಿ, ಇದರಲ್ಲಿ ಏನಾಗಿದೆ? ಎ. ಓಕೆನಾ? ಎ. ಅ ಪ್ಲಸ್ ಇ ಕೂಡಿ ಎ. ಈ ಥರ ಕೂಡಿ ಆಗುವ ಒಂದು ಏನಪ್ಪ ಅಕ್ಷರಗಳು ಅಥವಾ ಪದಗಳೇ ಏನಪ್ಪ ಸಂಧಿ ಅಂತ ಕರಿತೀವಿ. ಕುಂಬಳ ಪದವು ಡ್ಯಾಶ್ ಪದ. ಕುಂಬಳ ಇದು ತದ್ಭವ ಪದ. ವಿಜಾತಿಯ ಸಂಯುಕ್ತ ಅಕ್ಷರವನ್ನು ಗುರುತಿಸಿ. ವಿಜಾತಿಯ ಸಜಾತಿ ಮತ್ತು ವಿಜಾತಿ ಅಂತ ಬರ್ತವೆ ನೋಡಿ. ಅನ್ನ, ನ ಇವು ಸಜಾತಿ, ಒಂದೇ ಅಕ್ಷರ. ಅಕ್ಕ, ಕ ಒತ್ತಕ್ಷರ ಇದೆ. ತ, ಹುತ್ತ. ವಸ್ತ್ರ ಇಲ್ಲಿ ಬೇರೆ ಬೇರೆ ಬಂದಿದೆ. ಇಲ್ಲಿ ಸ ಪ್ಲಸ್ ತ ಪ್ಲಸ್ ರ ಇವೆಲ್ಲ ಏನು ಬರ್ತವೆ? ವಿಜಾತಿ. ಅರ್ಥ ಆಯ್ತಾ? ವಿಜಾತಿ. ನೆಕ್ಸ್ಟ್, ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಕಂಠ ಮತ್ತು ತುಟಿ. ತುಟಿಗೆ ಏನಂತಾರೆ? ಓಷ್ಠ್ಯ ಅಂತ ಕರಿತೀವಿ ನಾವು, ಓಷ್ಠ್ಯ. ಸೊ ಇದು ಕಂಠೋಷ್ಠ್ಯ. ಕಂಠೋಷ್ಠ್ಯ ಈ ಒಂದು ಪದಕ್ಕೆ ಅಂದರೆ ಈ ಒಂದು ಟೈಪಿಗೆ ಈ ಒಂದು ಕಂಠೋಷ್ಠ್ಯದಿಂದ ನೀವು ಉಚ್ಚರಿಸಲ್ಪಡುವ ಅಕ್ಷರಗಳ ಒಂದು ಕೆಲವೊಂದು ಉದಾಹರಣೆಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿವು. ಅನುಸ್ವಾರ. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ? ಪ್ರಥಮ ಸಾಹಿತ್ಯ ಯಾವುದಪ್ಪ? ಚಂಪು ಸಾಹಿತ್ಯ. ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆಯಾದ ವರ್ಷ. ನೋಡಿ, ಎಲ್ಲ ಕನ್ನಡದ GK ಕ್ವಶನ್ ಬರ್ತಾ ಇವೆ. ಸೊ ಅದಕ್ಕೆ ಈ ಥರ ಕ್ವಶನ್ಗಳು ನಿಮಗೆ ಮುಂಬರುವ ವಿಲೇಜ್ ಅಕೌಂಟೆಂಟ್ ಆಗಲಿ, ಯಾವುದೇ ಒಂದು KE ಅಂತ ಅಷ್ಟೇ ಅಲ್ಲ, ನಾಳೆ ನಿಮಗೆ ಮುಂಬರುವ ಯಾವುದೇ ಒಂದು ಕನ್ನಡ ಎಕ್ಸಾಮ್ದಲ್ಲಿ ಕೇಳುವ ಒಂದು ಪ್ರೊಬ್ಯಾಬಿಲಿಟಿ ಹೆಚ್ಚಿರ್ತದೆ. ಓಕೆನಾ? ಸೊ ಇಲ್ಲಿ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆ ಆಗ್ತದೆ. ಅದು ಸ್ಥಾಪನೆಯಾದ ವರ್ಷ ಏನು? 1887. 1887. ಆ ಒಂದು 1887ರ ಟೈಮಲ್ಲಿ ಮೈಸೂರಿನ ದಿವಾನರು ಯಾರಾಗಿದ್ದರು? ಮೈಸೂರಿನ ದಿವಾನರು ಯಾರಾಗಿದ್ದರು ಅಂತ ಕಾಮೆಂಟ್ನಲ್ಲೇ ತಿಳಿಸಿ. ನಿಮಗೆ ಯಾಕೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದು ನಿಮಗೆ ಅದು ಸರ್ಚ್ ಮಾಡಿ ಏನಾಗ್ತದೆ, ಒಂದು ನಿಮಗೊಂದು ಕ್ಯೂರಿಯಾಸಿಟಿ ಇರ್ತದೆ.
ಸೊ ಅದರಿಂದ ನಿಮಗೆ ಒಂದು ಆನ್ಸರ್ಗಳನ್ನು ನೀವೇನು ಮಾಡ್ಲಿಕ್ಕೆ ಹೋಗ್ತೀರಿ, ಸರ್ಚ್ ಮಾಡ್ಲಿಕ್ಕೆ ಹೋಗ್ತೀರಿ. ಸೊ ಅದರಿಂದ ನಿಮಗೆ ಸಾಕಷ್ಟು ಒಂದು ಹೆಚ್ಚಿನ ಮಾಹಿತಿ ಸಿಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್, ನಾಮ ಪ್ರಕೃತಿ ಮತ್ತು ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಯಾವ ಧಾತು ಉಂಟಾಗುತ್ತದೆ? ಪ್ರತ್ಯಯಾಂತ ಧಾತು. ಪ್ರತ್ಯಯಾಂತ ಧಾತು. ಕರ್ಮ ಪದವನ್ನು ಅಪೇಕ್ಷಿಸುವ ಪದಗಳನ್ನು ಏನೆಂದು ಕರೆಯುತ್ತಾರೆ? ಸಕರ್ಮಕ. ಈಗಾಗಲೇ ಹೇಳಿದ್ದೀನಿ, ಸಕರ್ಮಕ ಧಾತು. ನಾವು ಪ್ರತಿಜ್ಞೆಗೆ ತಪ್ಪದೆ ನಡೆಯುವೆವು. ಈ ವಾಕ್ಯದಲ್ಲಿರುವ ಧಾತುವನ್ನು ಗುರುತಿಸಿ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತೀರಿ? ಧಾತು ಅಂತ ಕರಿತೀವಿ. ಸೊ ಅದು ನಡೆ. ಕ್ರಿಯಾಪದ ಇಲ್ಲಿ ನಡೆಯುವ ಬರ್ತದೆ. ನಡೆಯುವುದು ಧಾತು. ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಏನು? ಪ್ರಕೃತಿಗೆ, ಈಗ ಪ್ರಕೃತಿ ಪ್ಲಸ್ ಪ್ರತ್ಯಯ, ಪ್ರತ್ಯಯ ಸೇರಿದಾಗ ಏನಾಗ್ತದ? ಪದ ಆಗ್ತದ. ಪೂರ್ತಿ ಪದ ಅನ್ಸೋಳಕ್ಕೆ ಏನು ಕಾರಣ? ಪ್ರಕೃತಿ ಪ್ಲಸ್ ಪ್ರತ್ಯಯ ಇದ್ರೇ ಪದ ಆಗ್ತದೆ. ಅರ್ಥ ಆಯ್ತಾ? ಆಪ್ಷನ್ ನಂಬರ್ 1. ಈ ತರಗತಿಯಲ್ಲಿ 20 ಮಂದಿ ಹುಡುಗರಿದ್ದಾರೆ. ಇವರಲ್ಲಿ ಶ್ಯಾಮಣ್ಣನು 1ನೇಯವನು. ಗೆರೆ ಎಳೆದಿರುವ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಿ. ಸಿಂಪಲ್ ಐತಿ, ಇಲ್ಲೇನು ಯೋಚನೆ ಮಾಡುವಂಥ ಒಂದು ಏನು ದೊಡ್ಡ ಕ್ವಶನ್ ಅಲ್ಲ ಇದು. ಇದರ ಒಂದು ವ್ಯಾಕರಣ ವಿಶೇಷತೆ ಏನಪ್ಪ? ಸಂಖ್ಯಾವಾಚಕ. 20 ಅನ್ನೋದು ಸಂಖ್ಯೆ, ಇದು ಸಂಖ್ಯಾವಾಚಕ ಬರ್ತದೆ. ಹಳ್ಳದಲ್ಲಿ ಬಿದ್ದನು, ಹಳ್ಳಕ್ಕೆ ಬಿದ್ದನು. ಈ ವಾಕ್ಯಗಳಲ್ಲಿರುವ ವಿಭಕ್ತಿ ಪಲ್ಲಟಗಳನ್ನು ಗುರುತಿಸಿ. ಈಗ ಹಳ್ಳದಲ್ಲಿ ಬಿದ್ದನು ಮತ್ತು ಹಳ್ಳಕ್ಕೆ ಬಿದ್ದನು. ಇಲ್ಲಿ ಹಳ್ಳದಲ್ಲಿ ಅಲ್ಲಿ ಇದ್ದದ್ದು ಏನಾಗ್ತದೆ? ಹಳ್ಳದಲ್ಲಿದಿಂದ ಹಳ್ಳಕ್ಕೆ. ಅಲ್ಲಿ ಅಂದರೆ ಏನು ಬರ್ತದೆ? ಸಪ್ತಮಿ. ಇದು ಸಪ್ತಮಿಯಿಂದ ಚತುರ್ಥಿ, ಚತುರ್ಥಿಗೆ ಶಿಫ್ಟ್ ಆಗ್ತದೆ. ಸೊ ಇದು ಕರೆಕ್ಟ್ ಆನ್ಸರ್ ಏನಿಲ್ಲಿ? ಸಪ್ತಮಿಯಿಂದ ಚತುರ್ಥಿ. ಆಪ್ಷನ್ ನಂಬರ್ 3 ಕರೆಕ್ಟ್. ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆಯನ್ನು ಕೊಟ್ಟಿರುವ ಆಯ್ಕೆಗಳಲ್ಲಿ ಗುರುತಿಸಿ. ನಿತ್ಯ ನಪುಂಸಕಲಿಂಗ ಶಿಶು, ಇದು ನಪುಂಸಕಲಿಂಗ, ಇದು ನಪುಂಸಕಲಿಂಗ. ಹುಡುಗಿದು ಸ್ತ್ರೀಲಿಂಗ, ಬಟ್ ನಿತ್ಯ ನಪುಂಸಕಲಿಂಗ ಶಿಶು. ಓಕೆ, ನೆಕ್ಸ್ಟ್. ಹಚ್ಚೋಣ ಹನತೆಯ ಕವಿಯುವ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿಯ. ಈ ಒಂದು ಮೇಲಿನ ಪದಗಳನ್ನು ಅರ್ಥಪೂರ್ಣವಾಗಿ ವಾಕ್ಯವಾಗಿಸುವ ಕ್ರಮ ಸಂಖ್ಯೆ ಯಾವುದು? ಇಲ್ಲಿ ನೋಡಿ, ಕರೆಕ್ಟ್ ಏನಾಗುತ್ತಾ? ಮೊದಲು ಸುತ್ತಲೂ, ಸುತ್ತಲೂ ಕವಿಯುವ ಪ್ರೀತಿಯ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಅರ್ಥ ಆಯ್ತಾ? ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವುದು? ಅನುನಾಸಿಕ ಅಂದರೆ ಇವೇ ಬರೀಬೇಕು. ಯ ಯ, ಓಕೆ. ಆಮೇಲೆ ನ ಬರ್ತದ, ಆಮೇಲೆ ನ ಬರ್ತದ. ಓಕೆ, ಈ ಥರ ಇವು ಅನುನಾಸಿಕ ಪದಗಳು, ಅಕ್ಷರಗಳು ಬಂದು ಅಂದ್ರೆ ಅನುನಾಸಿಕ ಸಂಧಿ ಆಗ್ತದೆ. ಇಲ್ಲಿ ಯಾವುದಾಗ್ತದಪ್ಪ? ವಾಂಗ್ಮಯ. ನೇಯ್ದ ವಸ್ತ್ರ, ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ.
ನೇಯ್ದ ವಸ್ತ್ರ, ಇದು ಗಮಕ ಸಮಾಸ. ಗಮಕ ಅಂದ್ರೇನು? ಇದರಲ್ಲಿ ಏನು ಚೇಂಜಸ್ ಆಗಲ್ಲ. ನೇಯ್ದ ವಸ್ತ್ರ ಇದನ್ನು ಬಿಡಿಸಿದಾಗ ಏನಾಗುತ್ತೆ? ನೇಯ್ದ ಪ್ಲಸ್ ವಸ್ತ್ರ, ನೇಯ್ದ ವಸ್ತ್ರ, ಗಮಕ ಸಮಾಸ. ಸಾವಿತ್ರಿಯು, ಈ ಪದವು ಈ ವಿಭಕ್ತಿಗೆ ಸೇರಿದೆ. ಸಾವಿತ್ರಿಯು, ಯು ಊ ಬರುತ್ತೆ. ಊ ಅಂದ್ರೇನು? ಪ್ರಥಮ ಊ, ಪ್ರಥಮ ವಿಭಕ್ತಿ. ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆಯಾದ ಪದ ಅಂಶಿ ಸಮಾಸ. ಇಲ್ಲಿ ಕಡೆಗಣ್ಣು ಅಂದರೆ ಕಣ್ಣು. ಈಗ ಒಂದು ಕಣ್ಣು ಐತೆ ಅಂದ್ರೆ ಕಣ್ಣಿನ ಒಂದು ಅಂಶ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ, ಕೈ ಇದೆ. ಓಕೆ, ಸೊ ಈಗ ಕೈ ಇದೆ, ಇದು ಕೈ ಇದೆ ಅಂತ ತಿಳ್ಕೊಳ್ಳಿ. ಈ ಕೈಯಲ್ಲಿ ಇದು ಪೂರ್ತಿಗೆ ಕೈ ಅಂತೀರಿ ನೀವು. ಅದರಲ್ಲಿ ಮುಂಗೈ, ಮುಂಗೈ ಅಂದ್ರೇನು? ಇಷ್ಟೇ ಆಗತ್ತೆ. ಓಕೆ, ಮುಂಗೈ ಅಂದ್ರೇನು? ಕೈ ಒಳಗಿನ ಒಂದು ಅಂಶ, ಒಂದು ಭಾಗ, ಅದಕ್ಕೆ ಅಂಶಿ ಸಮಾಸ ಅಂತೀವಿ ನಾವು. ಅಂದರೆ ಒಂದು ಪೂರ್ತಿ ಒಂದು ಬಾಡಿ ಒಳಗೆ ಅದರ ಒಳಗಿನ ಒಂದು ಪಾರ್ಟ್ ಹೇಳೋದಕ್ಕೆ ಅಂಶಿ ಸಮಾಸ ಅಂತ ನಾವು ಕರಿತೀವಿ. ಸೊ ಕಣ್ಣಿನ, ಇದು ಕಣ್ಣಿನ ರಿಲೇಟೆಡ್ ಬರ್ತದೆ. ಕಡೆಗಣ್ಣು. ಹೊಂದಿಸಿ ಬರೆಯಿರಿ. ನೋಡಿ ಇಲ್ಲಿ ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ ಹಬ್ಬ. ಓಕೆನಾ? ಹಬ್ಬ ಅಂತ ಬರ್ತದೆ. ನೆಕ್ಸ್ಟ್ ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ. ನೋಡಿರಿ, ಮೊದಲ ಇಲ್ಲಿ ಇದೇನು? ಭಾವಸೂಚಕ ಅವ್ಯಯ ಹಬ್ಬ, ಕೃದಂತ ಅವ್ಯಯ ಇರಲಾಗಿ. ಓಕೆ, ನೆಕ್ಸ್ಟ್ ತದ್ದಿತಾಂತ ಅವ್ಯಯ ತನಕ. ನೆಕ್ಸ್ಟ್ ಅವಧಾರಣಾರ್ಥಕ ಅವ್ಯಯ ನಾನೇ. ಅರ್ಥ ಆಯ್ತಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 3 ಆಗುತ್ತೆ. ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ. ಸೊ ಇಲ್ಲಿ ಒಂದು 4 ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಮನಸ್ಸು ಸ್ವೇಚ್ಛಾಚಾರಿಯಾಗಿ ಬಂದಂಥ ಸ್ಥಿತಿವಂತನು ಅಲಿಯುವಷ್ಟು ನಾನಲ್ಲ. ಮುಂದೆ ಇದನ್ನು ನೀವು ಕಂಟಿನ್ಯೂ ಮಾಡಬೇಕು. ಓಕೆ, ಸೊ ಇದರ ಒಂದು ಆನ್ಸರ್ಗಳು ಏನು ಬರ್ತಾವಂದರೆ, ಎಸ್, ಈಗ ಮನಸ್ಸು ಸ್ವೇಚ್ಛಾಚಾರಿಯಾಗಿ ಬಂದಂಥ ಸ್ಥಿತಿವಂತನು ಅಲಿಯುವಷ್ಟು ನಾನಲ್ಲ. ಅಂದರೆ ಇದರಲ್ಲಿ ಮೀನಿಂಗ್ ಇಲ್ಲ, ಸ್ವಲ್ಪ ಅರ್ಥ ಇಲ್ಲ. ಸೊ ಇದನ್ನು ಅರ್ಥಪೂರ್ಣವಾಗಿ ಬರೆದಾಗ ಏನಾಗ್ತದಂದ್ರೆ, ಮನಸ್ಸು ಬಂದಂಥ ಸ್ವೇಚ್ಛಾಚಾರಿಯಾಗಿ ಅಲಿಯುವಷ್ಟು ಸ್ಥಿತಿವಂತನೂ ನಾನಲ್ಲ. ಇದು ಕರೆಕ್ಟ್. ನೆಕ್ಸ್ಟ್ ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ವಾಕ್ಯ ವೇಷ್ಟನ ಚಿಹ್ನೆ, ವಾಕ್ಯ ವೇಷ್ಟನ ಚಿಹ್ನೆ. ಚನ ಪದದ ತತ್ಸಮ ರೂಪ ಕ್ಷಣ. ಚಳ್ಳೆಹಣ್ಣು ತಿನ್ನಿಸು ಈ ನುಡಿಗಟ್ಟಿನ ಅರ್ಥ ಮೋಸ ಮಾಡಿ ಹೋಗು. ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ. ಮನ್ಯಾಗಿನ, ಮನ್ಯಾಗಿನ ಅಂದ್ರೇನು? ಮನೆಯಲ್ಲಿನ. ಅಡಿಗಡಿ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಇಲ್ಲಿ ಅವರು ದಿನನಿತ್ಯ ಸಂಧ್ಯಾ ವಂದನೆಗಳನ್ನು ಮಾಡುತ್ತಿದ್ದರು. ಸಂಧ್ಯಾ ವಂದನೆಗಳನ್ನು ಎಲ್ಲ ಕರೆಕ್ಟ್ ಇದೆ. ಆದರೆ ಇಲ್ಲಿ ನೀವು ನೋಡ್ಬೋದು ಈ ಥರ ದೊಡ್ಡ ಧ ಇದೆ. ದೊಡ್ಡ ಧ ಬರಲ್ಲ, ಸಣ್ಣ ಧ ಬರ್ತದೆ. ಸಂಧ್ಯಾ ವಂದನೆಗಳು, ಇದು ಕರೆಕ್ಟ್. ಈ ಥರ ಸಿಂಪಲ್ ಇರ್ತವೆ. ಸ್ವಲ್ಪ ಕೂಲಂಕುಷವಾಗಿ ಸ್ವಲ್ಪ ಲಕ್ಷ ಕೊಟ್ಟು ನೀವು ನೋಡಬೇಕು. ಮ ಉ ಅಂದರೆ ಇದು ಹಳೆಗನ್ನಡದ ಪ್ರಥಮ ವಿಭಕ್ತಿ. ಇದು ಹೊಸ ಕನ್ನಡ ಪ್ರಥಮ ಇದೆ. ಪ್ರಥಮ ಮ್ ಮತ್ತು ಪ್ರಥಮ ಉ
ಇದು ಅತ್ತನಿಮ್, ಇದು ಅತ್ತನಿಮ್, ಇದು ಎತ್ತರದು ಅತ್ತನಿಮ್, ಇದು ದೆಸೆಯಿಂದ, ಗೊತ್ತಾಯ್ತಾ? ದೆಸೆಯಿಂದ, ಇದು ಕರೆಕ್ಟ್. ಗಾದೆ, ಈ ಒಂದು ಗಾದೆ ಮಾತನ್ನು ಪೂರ್ತಿಗೊಳಿಸಿ, ಬರುವುದು ಕಡಿಮೆಯದಾದರೂ ತೆರುವುದು ತಪ್ಪಲಿಲ್ಲ. ಇಲ್ಲಿ ಒಂದು ಗಿರಿ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ ಗುರುತಿಸಿ. ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ. ಏನಾದರೂ ಕರೆಕ್ಟ್ ಅನಿಸುತ್ತಾ? ಇಲ್ಲ. ಶಿಕ್ಷಣ ಎಲ್ಲ ರಂಗದಲ್ಲೂ, ಎಲ್ಲ ರಂಗದಲ್ಲೂ ಬರಲಾರದು, ಎಲ್ಲ ರಂಗಗಳಲ್ಲೂ. ಶಿಕ್ಷಣ ಎಲ್ಲ ರಂಗಗಳಲ್ಲೂ ಬದಲಾವಣೆ. ಆಪ್ಷನ್ 1 ಕರೆಕ್ಟ್. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷಾಧೀನ ಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡಬಹುದಾದ ಪದವನ್ನು ಗುರುತಿಸಿ. ನಾನು ದೊಡ್ಡವಳು. ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಇಲ್ಲಿ ಮೊದಲು ಕುವೆಂಪು, ಸೆಕೆಂಡ್ ತ್ರಿನಂಶ್ರೀ, ಆಮೇಲೆ ಶಿವರಾಮ್ ಕಾರಂತ್, ಆಮೇಲೆ ಪೂತಿನ. ಇದು ಕರೆಕ್ಟ್ ಇದೆ. ಸೊ ಆಪ್ಷನ್ ನಂಬರ್ 2 ಇಸ್ ರೈಟ್. ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು? ಈಗ ಧಾತು ಜೊತೆ ಒಂದು ಪ್ರತ್ಯಯ ಸೇರಬೇಕು, ಅದುವೇ ಆಖ್ಯಾತ ಪ್ರತ್ಯಯ. ಈ ಒಂದು ಆಖ್ಯಾತ ಪ್ರತ್ಯಯ ಸೇರ್ತಂದ್ರೆ ಅವಾಗ ಅದು ಕ್ರಿಯಾಪದ ಅಂತ ಕರೆಸಿಕೊಳ್ತದೆ. ರವಿ ಕಾಣದ್ದನ್ನು ಕವಿ ಕಂಡ, ಈ ವಾಕ್ಯದಲ್ಲಿರುವ ಕೃದಂತನಾಮ ಯಾವುದು? ಕವಿ ಕಾಣದ್ದನ್ನ, ರವಿ ಕಾಣದ್ದನ್ನ ಕವಿ ಕಂಡ, ಕೃದಂತನಾಮ ರವಿ ಕಾಣದ್ದ, ರವಿ ಕಾಣದ್ದನ್ನ, ರವಿ ಕಾಣದ್ದನ್ನ ಅಂದ್ರೇನು? ಕಂಡಿಲ್ಲವ, ಅದಕ್ಕದು ನಿಷೇಧಾರ್ಥಕ ಕೃದಂತನಾಮ ಆಗ್ತದೆ. ತಾನು ಕೋಡಗ ಪರನನ್ನು ಅಣಕಿಸಿತು, ಈ ವಾಕ್ಯದಲ್ಲಿರುವ ಸರ್ವನಾಮವನ್ನು ಗುರುತಿಸಿ. ತಾನು, ತಾನು ನೆನಪಿಸಿ. ತಾನು ಅಂದ್ರೇನು? ಆತ್ಮಾರ್ಥಕ. ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ? ಗ್ರೀಕ್ ಪ್ರಹಸನ ಕೃತಿ ಈಜಿಪ್ಟ್ ದೇಶ. ತೊಗಲುಗೊಂಬೆ ಆಟವನ್ನು ಆಡಿಸುವ ಜನಾಂಗದವರು ಈ ಜನಾಂಗದವರ ಹೆಸರೇನು? ಕಿಳ್ಳೆ ಕ್ಯಾತರು. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಪೂವಿಂದ, ಬೆಟ್ಟದವರೆ, ಮಳೆಗಾಲ, ಕಂಬನಿ ಇವೆಲ್ಲ ಒಂದೇ ಗುಂಪಿಗೆ ಸೇರ್ತಾವ. ಓಕೆ, ಇವುಗಳದ್ದು ಸಮಾಸ ಆಗ್ತದೆ, ಬಟ್ ಪೂವಿಂದ ಇದ್ರದ್ದು ಸಮಾಸ ಆಗಲ್ಲ. ಕಪಿಮುಷ್ಟಿ, ಈ ನುಡಿಗಟ್ಟಿನ ಅರ್ಥ ತಿಳಿಸಿ. ಬಿಗಿಯಾದ ಹಿಡಿತ. ಇಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪ ಗುರುತಿಸಿ. ಎಲ್ಲಿಯಾದರೂ ಯಾರಾದರೊಬ್ಬ ಕರ್ತೃತ್ವವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು. ನೋಡಿ, ಇದು ತಪ್ಪಾಗಿದೆ. ಅರ್ಥ ಆಯ್ತಾ? ಕರ್ತೃತ್ವವುಳ್ಳ ಅಂದರೆ ಯಾವುದು ಕರೆಕ್ಟ್ ಆಗುತ್ತೆ ಅಲ್ಲಿ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ನಂಬರ್ 4 ಆಗುತ್ತೆ. ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ, ಈ ಅಲಂಕಾರದಲ್ಲಿರುವ ಉಪಮಾನ ಪದ ಏನು? ಉಪಮಾನ ಪದ ಏನು? ತೊಟ್ಟಿಲು. ಇಲ್ಲಿ ಗೆರೆ ಎಳೆದ ಪದ ಯಾವ ಅವ್ಯಯವಾಗಿದೆ? ಭಲೆ, ಪಂದ್ಯದಲ್ಲಿ ನಾವೇ ಗೆದ್ದೆವು. ಇದು ಅವಧಾರಣಾತ್ಮಕ ಅವ್ಯಯ.
ನಾವೇ ಎ ಎ ಅಂತ ಬರುತ್ತೆ. ಮಾಸ್ ಮೀಡಿಯಾ ಪದದ ಕನ್ನಡ ರೂಪ. ಮಾಸ್ ಮೀಡಿಯಾ ಅಂದರೆ ಸಮೂಹ ಮಾಧ್ಯಮ. ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದವಾಗಿದೆ? ತನಯ, ಸುತ, ಸುಪುತ್ರ ಇವೆಲ್ಲ ಸೇಮ್, ಎಲ್ಲ ಒಂದೇ, ಅಂದರೆ ಮಗನಾಗಿ ಅಂತ ಹೇಳ್ತದೆ, ಮಗ ಅಂತ. ತನುಜಿ ಇದು ಮಗಳು, ಇದು ಕರೆಕ್ಟ್. ಲಾಸ್ಟ್ ಕ್ವಶನ್, ಬಿಸಿಲು ಕುದುರೆ ಈ ಒಂದು ಪದದ ಅರ್ಥ? ಭ್ರಮೆ. ಓಕೆ, ಸೊ ಫ್ರೆಂಡ್ಸ್, ಇವಿಷ್ಟು ಈ ಒಂದು ಕ್ವಶನ್ಗಳು ಏನಿದ್ವಲ್ಲ, ಸೊ ಇವು ಮುಂಬರುವ ನಿಮ್ಮ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಇದೇ ರೀತಿ ಬರ್ತಾವ. ಮತ್ತು ಇದರ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟೆಂಟಲ್ಲಿ ಕೇಳಲಾಗುವ ಸಾಮಾನ್ಯ ಕನ್ನಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಈ ಥರದ ಒಂದು ಕ್ವಶನ್ಗಳು ಬರುವ ಸಾಧ್ಯತೆ ಇರ್ತದೆ. ಯಾಕೆಂದರೆ ಇದರಲ್ಲಿ ಕೂಡ ಆಲ್ಮೋಸ್ಟ್ ಆಲ್ ಬಹು ಕ್ವಶನ್ಗಳು, ತುಂಬ ಕ್ವಶನ್ಗಳು ಏನಪ್ಪ, ಈ ಬಹು ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಆಗಿದ್ದು. ಓಕೆ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಿವೈಸ್ ಮಾಡಿ ಈ ರೀತಿ. ಮತ್ತು ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ಈ ಸಾಮಾನ್ಯ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆ ಒಂದು ಬರ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು.